ಮಿಂಚುವನು ಹಾಕಿದೆ ನನ್ನ ಬಾಳ ಹಾಡಲ್ಲಿ ಅನುಪಲ್ಲವಿ ಮೂಡಿದೆ ನಿನ್ನ ಮೌನ ರಾಗವೀಗ ಅನುರಾಗವಾಗಿದೆ ಮನಸ್ಸು ಮನಸ್ಸುಗಳ ಸಮ್ಮಿಲನ ಶ್ರೀರಸ್ತು ಶುಭಮಸ್ತು ವಯಸ್ಸು ವಯಸ್ಸುಗಳ ಶುಭ ಮಿಲನ. ಇಷ್ಟು ವರ್ಷದಿಂದ ನನಗೆ ಎಲ್ಲ ಇದ್ರೂ ಏನೋ ಒಂದು ಕೊರತೆ ಇದ್ದ ಹಾಗೆ ಮನ್ಸು ಕೊರಗ್ತಾ ಇತ್ತು. ಆದರೆ ಈಗ ಎಲ್ಲ ಸರಿ ಹೋಗಿ ಮನಸ್ಸು ನಿರಾಳ ಆಗಿದೆ. ತುಂಬ ಹಗುರವಾಗಿದ್ದೀನಿ ಅನಿಸ್ತಿದೆ. ನಿಜ ಅವಿ, ನಿನ್ನ ಹಾಗೆ ಅಭಿನೂ ಅವ್ರನ್ನ ಒಪ್ಕೊಂಡ್ಬಿಟ್ರೆ ಈ ಮನೆ ಸ್ವರ್ಗ ಆಗತ್ತೆ. ಆ ದಿನಾನೂ ದೂರ ಇಲ್ಲ ಅಮ್ಮ. ನೀನು ಅವ್ರನ್ನ ಅಪ್ಪ ಅಂತ ಕರಿಬಾರ್ದಿತ್ತು. ಯಾಕೋ ಅಪ್ಪನ ಅಪ್ಪ ಅನ್ನೋದ್ರಲ್ಲಿ ತಪ್ಪೇನಿದೆ? ಏನಾಗಿದೆ ನಿನಗೆ? ನಡೆದಿದ್ದೆಲ್ಲ ಮರ್ತ್ಬಿಟ್ಯಾ? ಇಲ್ಲ, ಮರ್ತಿಲ್ಲ. ಆದರೆ ನಡೆದಿದ್ದಕ್ಕೆಲ್ಲ ಅವ್ರ ಕಾರಣ ಅಲ್ಲ ಅನ್ನೋ ಸತ್ಯ ತಿಳ್ಕೊಂಡೆ. ಅವರು ನಮ್ಮಿಂದ ನಮ್ಮಮ್ಮನ್ನ ಕಿತ್ಕೊಂಡವರು. ಇಲ್ಲ, ನಾವು ಹಾಗೆ ಅನ್ಕೊಂಡು ಅವ್ರನ್ನ ನಮ್ಮಿಂದ ದೂರ ಇಟ್ವಿ ಅಷ್ಟೇ. ಓ, ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಂದ್ರೆ ನೀವೆಲ್ರೂ ಒಂದಾಗ್ತಿದ್ದೀರಾ ಅಂತ ಆಯ್ತು. ನೀವೆಲ್ರು ಅಂತ ಯಾಕೆ ಹೇಳ್ತೀಯ? ನಾವೆಲ್ಲರೂ ಒಂದಾಗಿರ್ಬೇಕು ಅನ್ನೋದು ನನ್ನಿಷ್ಟ. ಸಾಧ್ಯನೇ ಇಲ್ಲ. ಏನೋ ನನಗೆ ಈ ಆಸ್ತಿಲ್ ಪಾಲೇ ಬೇಡ, ಎಲ್ಲ ನನ್ನ ತಮ್ಮಂಗೆ ಇರ್ಲಿ, ತಮ್ಮ ನನ್ನ ಜೀವ ಇದ್ದ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದೆ. ಈಗ ತಮ್ಮಂಗೆ ಏನನ್ಸಿದ್ರು ಪರವಾಗಿಲ್ಲ, ಆದ್ರೆ ತಂದೆನೇ ಮುಖ್ಯ ಅನ್ಸ್ಬಿಡ್ತಲ್ವಾ? ನಾನು ಈಗಲೂ ತಮ್ಮನಿಗಿಂತ ಆಸ್ತಿ ಮುಖ್ಯ ಅಲ್ಲ ಅಂತಾನೆ ಹೇಳೋದಭಿ. ಆದ್ರೆ ನಮ್ಮ ಜೀವನಕ್ಕೆ ಅಪ್ಪನೂ ಆಸ್ತಿ ಅಲ್ವೇನೋ? ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋ. ಇಷ್ಟು ವರ್ಷ ಅವ್ರನ್ನ ಹಿಂಸೆ ಮಾಡಿ ನಾವು ತಪ್ಪು ಮಾಡಿದ್ದೀವಿ. ಆ ತಪ್ಪನ್ನ ಈಗ ನಾನು ತಿದ್ಕೊಂಡಿದ್ದೀನಿ. ನೀನು ನಿನ್ ಹಾಗೆ ನನಗ್ ತಲೆ ಕೆಟ್ಟಿಲ್ಲ. ಇವರೆಲ್ಲ ಸೇರ್ಕೊಂಡು ನಿನ್ನ ಯಾಮರಿಸ್ತಾ ಇದಾರೆ, ಮಂಕು ಬುದ್ಧಿ ಎರ್ಚ್ತಾ ಇದಾರೆ. ಅಥವಾ ನನ್ನನ್ನೇ ನೀವೆಲ್ಲ ಸೇರಿ ಯಾಮರಿಸ್ತಾ ಇದ್ದೀರಾ? ನನ್ನನ್ನೇ ಟಾರ್ಗೆಟ್ ಮಾಡ್ಕೊಂಡು ಈ ತರ ಮಾಡ್ತಾ ಇದ್ದೀರಾ? ನಡಿಲಿ, ಇನ್ನೂ ಏನೇನ್ ನಡೆಯುತ್ತೋ ನಾನು ನೋಡ್ತೀನಿ. ಇದಕ್ಕೆಲ್ಲ ನಾನು ಬಗ್ಗವನಲ್ಲ. ಅಮ್ಮ, ನೀವು ತಲೆ ಕೆಡ್ಸ್ಕೊಬೇಡಿ. ನನ್ನ ಹಾಗೆ ಅವನು ದಾರಿಗೆ ಬಂದೇ ಬರ್ತಾನೆ. ಎಲ್ಲ ವಿಷಯದಲ್ಲೂ ಅವನಿಗೆ ಆತರ ಆವೇಶ ಜಾಸ್ತಿ. ಆದರೆ ಅಪ್ಪನಿಗೆ ಹತ್ರ ಆಗೋ ವಿಷಯದಲ್ಲಿ ಅವನು ಸ್ವಲ್ಪ ನಿಧಾನ ಅಷ್ಟೇ. ಈ ವಿಷಯದಲ್ಲಿ ಅವನಿಗಿಂತ ನಾನೇ ಮುಂದೆ ಇದ್ದೀನಿ. ನೀನು ಅವ್ರನ್ನ ಅಪ್ಪ ಅಂತ ಕರೆದಿದ್ದಕ್ಕೆ ಅವ್ರು ಎಷ್ಟು ಖುಷಿ ಪಡ್ತಾ ಇದ್ದಾರೆ. ಇನ್ನು ಅಭಿನೂ ಅವ್ರನ್ನ ಅಪ್ಪ ಅಂತ ಕರೆದು ಒಪ್ಕೊಂಡ್ಬಿಟ್ರೆ ಜಗತ್ನೇ ಗೆದ್ದಷ್ಟು ಖುಷಿ ಪಡ್ತಾರೆ. ಗೆಲ್ತಾರಮ್ಮ. ಅದಕ್ಕೋಸ್ಕರ ಅವ್ರ ಜೊತೆಯಾಗಿ ಈಗ ನಾನು ಇದ್ದೀನಿ. ನಾನೀಗ ಸಿರಿಗೆ ಫೋನ್ ಮಾಡಿದ್ದೆ. ಆ ಮನೆಯಲ್ಲಿ ಈಗ ಸಂಪಾದನೆ ಮಾಡ್ತಾ ಇರೋದು ಸಮರ್ಥ ಒಬ್ಬನೇ. ಸಿರಿಗೆ ಕೆಲಸ ಮಾಡಬೇಕು ಅಂತ ಆಸೆ ಇದ್ರು ಅವಳಿಗೆ ತಕ್ಕನಾಗ ಕೆಲಸ ಸಿಗ್ತಾ ಇಲ್ಲ. ಅವಳ ದುಡಿಮೆಗೆ ಏನಾದರೂ ದಾರಿ ಮಾಡಬೇಕು ಅನ್ನಿಸ್ತಾ ಇದೆ. ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಸಿರಿ ದುಡಿಮೆಗೆ ಒಂದು ದಾರಿ ಮಾಡಿಕೊಡ್ಬೇಕು. ಹೌದು, ಅವಳಿಗೆ ಏನೇನು ಕೆಲಸ ಗೊತ್ತು? ಅವಳು ಅವರಪ್ಪನ ಪುಸ್ತಕದ ಅಂಗಡಿ ನೋಡ್ಕೋತಾ ಇದ್ಲು. ಹಾ, ಅವಳು ಕತೆ ಕಾದಂಬರಿಗಳೆಲ್ಲ ಬರೆದಿದ್ದಾಳೆ. ಅವಳು ಮಕ್ಳಿಗೆ ತುಂಬ ಚೆನ್ನಾಗಿ ಪಾಠ ಹೇಳ್ತಾಳೆ. ಅದೊಳಗೆ ತುಂಬ ಇಷ್ಟವಾದ ಕೆಲಸ ಕೂಡ. ಟೀಚರ್ ಕೆಲಸ. ಹಲೋ, ಓಕೆ, ಥ್ಯಾಂಕ್ ಯು. ನನಗೆ ಬೇಕಾದವ್ರ ಹತ್ರ ಒಬ್ಬರ ಹತ್ರ ಮಾತಾಡಿದ್ದೀನಿ. ನೋಡೋಣ, ಏನಾದರೂ ವ್ಯವಸ್ಥೆ ಆಗ್ಬೋದು. ಥ್ಯಾಂಕ್ಸ್ ಮಾಧವ್ ಅವರೇ. ಫ್ರೆಂಡ್ಶಿಪ್ಪಲ್ಲಿ ನೋ ಥ್ಯಾಂಕ್ಸ್.
ನೋ ಸಾರಿ. ಹಾಂ 100 ಸಲ ಬರೀರಿ, ಇನ್ನೊಂದ್ಸಲ ಹೇಳ್ಬಾರ್ದು.